ನಿಮ್ಮ ಪೊಸಿಷನಿಂಗ್ ಅಂದ್ರೆ ಏನು? ನಿಮ್ಮ ಕಂಪನಿ ಬಗ್ಗೆ, ನಿಮ್ಮ ಪ್ರಾಡಕ್ಟ್ ಬಗ್ಗೆ ಜನರ ಮನಸ್ಸಲ್ಲಿ ಉಳಿಯಬಹುದಾದಂತ 1, 2, ಹೆಚ್ಚಂದ್ರೆ 3 ಪದಗಳು. ಏನೇನು? ಹೋಮ್ ಮೇಡ್ ಚಾಕ್ಲೇಟ್ ಅಂದ ತಕ್ಷಣ ಒಂದಷ್ಟು ಜನಕ್ಕೆ ಬೇಡ ಅಂತ. ಅದೇ ನೀವೀಗ ಆರ್ಗ್ಯಾನಿಕ್ ಚಾಕ್ಲೇಟ್ಸ್ ಅಂತನೋ ಅಥವಾ ಇನ್ಯಾವುದೋ ಕೆಮಿಕಲ್ ಫ್ರೀ ಚಾಕ್ಲೇಟ್ಸ್ ಅಂತನೋ ಪ್ರಿಸರ್ವೇಟಿವ್ ಫ್ರೀ ಚಾಕ್ಲೇಟ್ ಅಂತನೋ ಪೀಪಲ್ ಕನ್ಸಿಡರ್ ಬೆಟರ್. ನಾವು ಬಿಡಿ ಟಾಟಾ ಅಂತವರೇ ಕೂಡ ಅವ್ರ ಪೊಸಿಷನಿಂಗ್ ಸ್ಟೇಟ್ಮೆಂಟ್ ನ ತಪ್ಪು ಮಾಡಿದ್ರು. ಏನೋ ನಾನು ಮಾಡ್ತಾ ಇರೋದು ಕರೆಕ್ಟ್ ಆಗಿದೆ ಅಂತ ಅನ್ಕೋಬೇಡಿ, ಒಂದಷ್ಟು ವ್ಯಾಲಿಡೇಷನ್ ಮಾಡಿ ಜನರಲ್ಲಿ ತಿಳ್ಕೊಳ್ಳಿ. ನಿಮ್ಮ ಪ್ರಾಡಕ್ಟ್ ಅನ್ನ ಬೇರೆ ಪ್ರಾಡಕ್ಟ್ ಜೊತೆ ಕಂಪೇರ್ ಮಾಡ್ತಾರೆ. ಇದು ಫಸ್ಟ್ ಇಂಪ್ರೆಷನ್ ಬೆಸ್ಟ್ ಇಂಪ್ರೆಷನ್ ಅಂತಲ್ಲ. ನಿಮ್ಮ ಪ್ರಾಡಕ್ಟ್ ಎಷ್ಟೇ ಒಳ್ಳೇದಾಗಿಲ್ಲ, ಅವ್ರ ಮನೆಗೆ ಹೋಗಿ ಟೇಸ್ಟ್ ಮಾಡೋಕ್ಕೂ ಮೊದಲು ಅದು ನೋಡೋದು ನಿಮ್ಮ ಪ್ಯಾಕೇಜಿಂಗ್. ನಿಮ್ಮ ಪ್ರಾಡಕ್ಟ್ ಏನಿದೆಯಲ್ಲ ಆ ಥರದವರು ಅಟ್ಲೀಸ್ಟ್ ಇನ್ನ 20, 30, 50 ಪ್ಲೇಯರ್ಸ್ ಇರ್ತಾರೆ. ನಿಮಗೆ ಯಾರು ಸ್ವಲ್ಪ ಆನೆಸ್ಟ್ ಆಗಿ ಕ್ರಿಟಿಕ್ ಆಗಿ ಒಂದು ಆನೆಸ್ಟ್ ಫೀಡ್ಬ್ಯಾಕ್ ಕೊಡ್ತಾರೆ, ರಿವ್ಯೂ ಕೊಡ್ತಾರೆ ಅಂತ ಅನ್ಸುತ್ತಲ್ಲ, ಅಂಥವ್ರು ಒಂದು 50 ಜನಕ್ಕೋ 20 ಜನಕ್ಕೋ ತೋರಿಸಿ. ಬಟ್ ಎಂಡೋರ್ಸ್ಮೆಂಟ್ ಅಂದ ತಕ್ಷಣ ಜನರ ಮನಸ್ಸಲ್ಲಿ ಒಳ್ಳೆ ಅಭಿಪ್ರಾಯ ಇರೋರಿಂದ ನೀವು ಎಂಡೋರ್ಸ್ಮೆಂಟ್ ಮಾಡಿಸ್ಕೋಬೇಕು. ಪ್ಯಾಕೇಜಿಂಗ್ ಮಾಡಾಯ್ತಲ್ಲ. ಪೊಸಿಷನಿಂಗ್ ಅಂದ್ರೆ ಏನು? ನಿಮ್ಮ ಪ್ರೈಸ್ ಸಿಕ್ಕಾಪಟ್ಟೆ ಕರೆಕ್ಟ್ ಆಗಿದೆ, ಚೆನ್ನಾಗಿದೆ, ಕಡಿಮೆ ಇದೆ, ಪ್ಯಾಕೇಜು ಭಾಳ ಚೆನ್ನಾಗಿ ಮಾಡಿದಿರಿ, ಜನರಿಗೆ ಡಿಮ್ಯಾಂಡ್ ಇದೆ, ಪೊಸಿಷನಿಂಗ್ ಸರಿ ಇಲ್ಲ. ಏನು? ನ್ಯಾನೋ ಕಾರ್ ಯಾಕೆ ಫೇಲ್ ಆಯಿತು? ಚೀಪೆಸ್ಟ್ ಕಾರ್ ಇನ್ ದ ವರ್ಲ್ಡ್ ಅಲ್ವಾ? ಬಟ್ ಇಫ್ ದೇ ವುಡ್ ಹ್ಯಾವ್ ಸೆಡ್ ಇಟ್ಸ್ ಅ ಸಿಟಿ ಕಾರ್ ಅಲ್ಲ, ಸಿಟಿ ಕಾರ್ ಇದು ಅಂತ ಹೇಳಿದ್ರೆ ಅಲ್ವಾ? ಹೌದು, ಚೀಪೆಸ್ಟ್ ಕಾರ್ ಅಂದಿದ್ದು ತೊಂದರೆ ಆಯಿತು. ಸೊ ಪೊಸಿಷನಿಂಗ್ ಮಾಡುವಾಗ ಯಾವ ರೀತಿ ಪೊಸಿಷನ್ ಮಾಡ್ತೀವಿ? ನಿಮ್ಮ ಪೊಸಿಷನಿಂಗ್ ಅಂದ್ರೆ ಏನು? ನಿಮ್ಮ ಕಂಪನಿ ಬಗ್ಗೆ, ನಿಮ್ಮ ಪ್ರಾಡಕ್ಟ್ ಬಗ್ಗೆ ಜನರ ಮನಸ್ಸಲ್ಲಿ ಉಳಿಯಬಹುದಾದಂಥ 1, 2, ಹೆಚ್ಚಂದ್ರೆ 3 ವರ್ಡ್ಗಳು, ಪದಗಳು. ಏನೇನು? 3 ವರ್ಡ್ಗಿಂತ ಜಾಸ್ತಿ ನಿಮ್ಮ ಬಗ್ಗೆ ನೆನಪಿರಲ್ಲ ಅವ್ರ ಹತ್ರ. ಒಂದೇ. ಈಗ ಟಾಟಾ ಅಂತ ತಕ್ಷಣ ಟ್ರಸ್ಟ್ ಅಂತ ಬರುತ್ತಲ್ಲ, ಹಾಗೆ ಪ್ರತಿ ಬಿಸ್ನೆಸ್ಸಿಗೂ ಕೂಡ ಪೊಸಿಷನಿಂಗ್ ಸ್ಟೇಟ್ಮೆಂಟ್ ಏನು? ನಿಮ್ಮ ಪ್ರಾಡಕ್ಟ್ ಬಗ್ಗೆ ಜನರ ಮನಸ್ಸಲ್ಲಿ ಉಳಿಯಬೇಕಾದಂತಹ ಒಂದು 3 ಪದಗಳು, ಫ್ರೇಸ್. ಏನು ಒಂದು ಫ್ರೇಸು? ಇದು ಪೊಸಿಷನಿಂಗ್. ಇಲ್ಲಿ ಈಗ ನಿಮ್ಗೆ ಹೇಳಿದ್ನಲ್ಲ ಬಿರಿಯಾನಿ ವಿಚಾರದಲ್ಲಿ ಕಡಿಮೆ ಪ್ರೈಸ್ ಮಾಡಿದಾಗ ಅದು ಕೂಡ ಪೊಸಿಷನಿಂಗ್ ತೊಂದರೆ ಆಗುತ್ತೆ. ನೀವು ಚೀಪೆಸ್ಟು, ಸೊ ಪ್ರತಿಯೊಂದು ಯೋಚನೆ ಮಾಡಿ ಎಲ್ಲಿ ತಪ್ಪು ಹೋಗ್ಬೋದು. ಸೊ ನೀವು ಪ್ರೈಸಿಂಗ್ ಇದು ಪೊಸಿಷನಿಂಗ್ ಮಾಡುವಾಗ, ಫಾರ್ ಎಕ್ಸಾಂಪಲ್ ನಾವು ಹೋಮ್ ಮೇಡ್ ಚಾಕ್ಲೇಟ್ಸ್ ಅಂತಾರೆ. ಹೋಮ್ ಮೇಡ್ ಚಾಕ್ಲೇಟ್ ಅಂದ ತಕ್ಷಣ ಒಂದಷ್ಟು ಜನಕ್ಕೆ ಬೇಡ ಅಂತ. ಅದೇ ನೀವೀಗ ಆರ್ಗ್ಯಾನಿಕ್ ಚಾಕ್ಲೇಟ್ಸ್ ಅಂತನೋ ಅಥವಾ ಇನ್ಯಾವುದೋ ಕೆಮಿಕಲ್ ಫ್ರೀ ಚಾಕ್ಲೇಟ್ಸ್ ಅಂತನೋ ಪ್ರಿಸರ್ವೇಟಿವ್ ಫ್ರೀ ಚಾಕ್ಲೇಟ್ ಅಂತನೋ ಪ್ರಾಬ್ಲಿ ಪೀಪಲ್ ಕನ್ಸಿಡರ್ ಇಸ್ ಬೆಟರ್ ಅಲ್ವಾ? ಯೋಚನೆ ಮಾಡಿ. ಸೊ ಈ ಥರ ನಿಮ್ಮ ಪೊಸಿಷನಿಂಗ್ ಸ್ಟೇಟ್ಮೆಂಟ್ ನಿಮ್ಮ ಪ್ರಾಡಕ್ಟಿಗೆ ಇವತ್ತು ನಾವು ಈ ವರ್ಕ್ಶಾಪ್ ಮುಗಿಯೋಕ್ಕೂ ಮೊದಲು ಐ ವಾಂಟ್ ಯು ಟು ಹ್ಯಾವ್ ಇಷ್ಟಕ್ಕೂ ಯಾರಲ್ಲೂ ನಿಮ್ಗೆ ಕ್ಲಾರಿಟಿ ಇರಬೇಕು. ಅವಾಗ ಮಾತ್ರ ನನ್ನ ನೆಕ್ಸ್ಟ್ ಸ್ಟೆಪ್ ವರ್ಕ್ ಆಗೋದು. ನೆಕ್ಸ್ಟ್ ನಾನು ಏನೇನು ಹೇಳ್ಕೊಡ್ತೀನಲ್ಲ ಬೇರೆ ಬೇರೆ ರೀತಿಯ ಸೇಲ್ಸನ್ನು, ಅದು ಇದು 6 ಸರಿ ಇಲ್ಲ ಅಂದರೆ ವರ್ಕ್ ಆಗೋದೇ ಇಲ್ಲ. ಈ 6ಕ್ಕಿಂತ ಮೊದಲಿಂದ 2 ನೀವು ಕಲ್ತಿದ್ದೀರಲ್ಲ, ಏನು ಹೇಳಿ? ಮಾರ್ಕೆಟ್ ಸರ್ವೆ, ಎರಡನೇದು USP. ಅದು 2 ಆದ ಮೇಲೆ ಇದಿಷ್ಟನ್ನು ವಿ ಶುಡ್ ಗೆಟ್ ಇಟ್ ರೈಟ್. ಸೊ ಈ ಪೊಸಿಷನಿಂಗಿಗೆ USP ಭಾಳ ಮುಖ್ಯ. ಸಾಧ್ಯವಾದಷ್ಟು ಭಾಳಷ್ಟು ಜನ ಮಾಡೋದೇನೆಂದರೆ ನಿಮ್ಮ USPನ ಪೊಸಿಷನಿಂಗ್ ಸ್ಟೇಟ್ಮೆಂಟಲ್ಲಿ ಆ್ಯಡ್ ಮಾಡಬೇಕು. ನಾನು ಹೇಳ್ತೀನಲ್ಲ, ನಾವು ಬಿಡಿ ಟಾಟಾ ಅಂತವರೇ ಕೂಡ ಅವ್ರ ಪೊಸಿಷನಿಂಗ್ ಸ್ಟೇಟ್ಮೆಂಟ್ನ ತಪ್ಪು ಮಾಡಿದ್ರು. ಸೊ ಹಾಗಾಗಿ ನೀವು ಏನೋ ನಾನು ಮಾಡ್ತಾ ಇರೋದು ಕರೆಕ್ಟ್ ಆಗಿದೆ ಅಂತ ಅನ್ಕೋಬೇಡಿ, ಒಂದಷ್ಟು ವ್ಯಾಲಿಡೇಷನ್ ಮಾಡಿ, ಜನರನ್ನು ತಿಳ್ಕೊಳ್ಳಿ, ಜನರ ಹತ್ರ ಕೇಳಿಸ್ಕೊಳ್ಳಿ. ಪೊಸಿಷನಿಂಗ್ ಸ್ಟೇಟ್ಮೆಂಟ್, ಈಗ ನಿಮಗೆ ಪೊಸಿಷನಿಂಗ್ ಸ್ಟೇಟ್ಮೆಂಟ್ ಅಂತ ಬಂದ ತಕ್ಷಣ ಲೆಟ್ಸ್ ಟೇಕ್ ಎನ್ ಎಕ್ಸಾಂಪಲ್ ಆಫ್ ಇತ್ತೀಚೆಗೆ ನೀವು ತರಕಾರಿ ಅಂಗಡಿ, ಹಣ್ಣಿನ ಅಂಗಡಿ ಎಲ್ಲೇ ಹೋದರೂ ಆರ್ಗ್ಯಾನಿಕ್ ಅಂತ ಒಂದು ಯೂಸ್ ಮಾಡ್ತಾರೆ. ಹೈಲಿ ಅಬ್ಯೂಸ್ಡ್ ವರ್ಡ್ ಅದು, ಕೊಡೋದು ಇನ್ನೂ ವರ್ಕ್ ಆಗ್ತಿದೆ. ಅದು ಏನೂ ಇಲ್ಲ, ನೀವು ಎಲ್ಲಿಂದನಾದ್ರು ತನ್ನಿ ಆರ್ಗ್ಯಾನಿಕ್ ಅಂತ ಆ್ಯಡ್ ಮಾಡಿ. ಸೊ ಹಾಗಂತ ಹೇಳಿ ತಪ್ಪು ಪೊಸಿಷನಿಂಗ್ ಸ್ಟೇಟ್ಮೆಂಟ್ ಮಾಡಿದ್ರಿ ಅಂದರೆ ಕ್ರೆಡಿಬಿಲಿಟಿ ಹೋಗ್ಬಿಡುತ್ತೆ. ತಪ್ಪಾಗಿ ಯಾವತ್ತೂ ಮಾಡಬೇಡಿ. ನಿಮ್ಮ ಪೊಸಿಷನಿಂಗಲ್ಲಿ ತಪ್ಪು ಇನ್ಫಾರ್ಮೇಶನ್ ಹೋಗಲೇಬಾರ್ದು. ಯಾಕಂದರೆ ಭಾಳ ದಿನ ನಡೆಯಲ್ಲ. ಈಗ ನಾಳೆ ಒಂದು ವೇಳೆ ಯಾರಾದರೂ ಬಂದು ಆಪಾದನೆ ಮಾಡಿದ್ರೂ ಕೂಡ ನಿಮ್ಮ ಬಗ್ಗೆ ಅದನ್ನು ಫೈಟ್ ಮಾಡೋ ಅಷ್ಟು ಸಾಮರ್ಥ್ಯ ನಿಮ್ಮಲ್ಲಿರಬೇಕು. ಅದು ಯಾವಾಗ ಅಂದರೆ ನೀವು ಕರೆಕ್ಟ್ ಆಗಿದ್ರೆ ಮಾತ್ರ. ಇಲ್ಲ ಅಂದರೆ ನಿಮ್ಮ ಬಗ್ಗೆ ಯಾರು ಏನು ಬೇಕಾದ್ರೂ ಆಡ್ಕೊಳ್ತಾರೆ. ಆಡ್ಕೊಂಡಿದ್ದು ಮಾತ್ರ ಅಲ್ಲ, ಅದನ್ನು ನೀವು ಫೇಸ್ ಮಾಡೋಕೆ ನಿಮ್ಮ ಹತ್ರ ಆಗೋದಿಲ್ಲ. ನೀವು ಫೇಸ್ ಮಾಡೋಕೆ ಯಾವಾಗ ಸಾಧ್ಯ ಅಂದರೆ ನೀವೇನಲ್ಲ ಅದನ್ನ ನೀವು ಅಲ್ವೇ ಅಲ್ಲ. ನೀವೇನಲ್ಲ ಅದನ್ನ ಹೇಳ್ಬಾರ್ದು. ಅರ್ಥ ಆಗ್ತಿದೆಯಲ್ಲ? ನೀವೇನು ಅದನ್ನ ಮಾತ್ರ ಹೇಳಬೇಕು. ಬಟ್ ಅದನ್ನ
ಹೇಳುವಾಗ ಯು ಶುಡ್ ನೋ ಇದರಿಂದ ನನಗೆ ಬಿಸ್ನೆಸ್ಸಿಗೆ ಹೆಲ್ಪ್ ಆಗತ್ತಾ ಇಲ್ವಾ. ಇದಾಗಲ್ಲ ಅಂದ್ರೆ ಬೇರೆ ಏನು ಹಾಗಾದ್ರೆ. ಇತ್ತೀಚೆಗೆ ಒಂದಷ್ಟು ಈ ರೀಬ್ರ್ಯಾಂಡಿಂಗ್ ವರ್ಕ್ಗಳನ್ನೆಲ್ಲ ಮಾಡ್ತಾರೆ. ಈಗ ಫ್ರೀಡಮ್ ಆ್ಯಪ್ ಅನ್ನ ನಾವು ಲೈವ್ಲಿಹುಡ್ ಎಜುಕೇಶನ್ ಕಂಪ್ನಿ ಅಂತ ಇದ್ದೀವಿ, ಜೀವನೋಪಾಯ ಹೇಳ್ಕೊಡುವ ಒಂದು ಶಿಕ್ಷಣ ವೇದಿಕೆ. ಬಟ್ ನಿನ್ನೆ ನಾವು 3 ದಿನ ಮೈಸೂರಲ್ಲಿ ನಮ್ಮ ಲೀಡರ್ಶಿಪ್ ಟೀಮ್, ನಮ್ಮ ಚೇರ್ಮನ್ ಬಂದಿದ್ರು, ನಾವೆಲ್ಲ ಯೋಚನೆ ಮಾಡ್ತಾ ಇದ್ವಿ. ನಾವೀಗ ಮಾರ್ಕೆಟ್ ಪ್ಲೇಸ್ನ ಲಾಂಚ್ ಮಾಡಿದ್ವಿ. ಈಗ ಇನ್ನೊಂದು 6 ತಿಂಗಳಲ್ಲಿ ಫ್ರೀಡಮ್ ಆ್ಯಪ್ ಅಲ್ಲಿ ಫುಲ್ ಫ್ಲೆಡ್ಜ್ಡ್ ಮಾರ್ಕೆಟ್ ಪ್ಲೇಸ್. ನೀವು ತಯಾರಿ ಮಾಡಿದ್ದನ್ನ ಮಾರಾಟ ಮಾಡ್ಬೋದು ಡೈರೆಕ್ಟ್ ಆಗಿ. ಮತ್ತೆ ನಾವು ಈ ONDC ಅಂತ ಏನಿದೆಯಲ್ಲ, ಓಪನ್ ನೆಟ್ವರ್ಕ್ ಡಿಜಿಟಲ್ ಕಾಮರ್ಸ್ ಅಂತ, ಅದ್ರ ಮೂಲಕ ನೀವು ತಯಾರಿ ಮಾಡಿದ ಪ್ರಾಡಕ್ಟ್ಗಳನ್ನ, ಉತ್ಪನ್ನಗಳನ್ನ ದೇಶದಾದ್ಯಂತ ಮಾರಾಟ ಮಾಡೋದಕ್ಕೆ ಒಂದು ವೇದಿಕೆ ಕಲ್ಪಿಸಬೇಕು ಅಂತ ಕೆಲಸ ಮಾಡ್ತೀವಿ. ಮತ್ತೆ ಫ್ರೀಡಮ್ ಆ್ಯಪ್ ಅಲ್ಲಿ ಆಲ್ರೆಡಿ ಮಾರ್ಕೆಟ್ ಪ್ಲೇಸ್ ಲೈವ್ ಆಗಿದೆ. ಸೊ ಹಾಗಾಗಿ ನಾವು ಪೊಸಿಷನಿಂಗ್ ಅಲ್ಲಿ ಇನ್ ಮುಂದೆ ಎಲ್ಲೂ ಕೂಡ ಎಜುಕೇಶನ್ ಅಂತ ಹೇಳಲ್ಲ, ನಾವು ಲೈವ್ಲಿಹುಡ್ ಪ್ಲಾಟ್ಫಾರ್ಮ್. ಜನರಿಗೆ ಜೀವನೋಪಾಯವನ್ನ ಹೇಳ್ಕೊಡೋದು ಮಾತ್ರ ಅಲ್ಲ, ಮಾಡೋದಕ್ಕೆ ಸಹಾಯ ಮಾಡುವಂತ ಒಂದು ಪ್ಲಾಟ್ಫಾರ್ಮ್. ಸೊ ಇದು ಲೈವ್ಲಿಹುಡ್ ಪ್ಲಾಟ್ಫಾರ್ಮ್. ನೀವೇನ್ ಮಾಡ್ಬೇಕು, ನಿಮ್ಮ ಪೊಸಿಷನಿಂಗ್ ಸ್ಟೇಟ್ಮೆಂಟ್ ಅಲ್ಲೂ ಕೂಡ ಪಕ್ಕಾ ಕ್ಲಾರಿಟಿ ಇರಬೇಕು. ನೀವೇನ್ ಅಲ್ಲ ಅದನ್ನ ದಯವಿಟ್ಟು ಹೇಳ್ಬೇಡಿ. ಒಂದ್ ವೇಳೆ ನೀವು ಆರ್ಗ್ಯಾನಿಕ್ ಅಲ್ಲ, ಆರ್ಗ್ಯಾನಿಕ್ ಪ್ರಾಡಕ್ಟ್ ಅಲ್ಲ, ಆರ್ಗ್ಯಾನಿಕ್ ಅಂತ ಹಾಕೊಂಡ್ರೆ ಮುಗೀತು. ನಿಮಗೆ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ನನ್ನ ಫ್ರೆಂಡ್ ಒಬ್ಬ ದೇಸಿ ಹ್ಯಾಂಗ್ ಓವರ್ ಅಂತ ಹೇಳಿ ಒಂದು ಕಂಪ್ನಿ ರನ್ ಮಾಡ್ತಾರೆ. ನನ್ನ ಸ್ಟ್ಯಾನ್ಫೋರ್ಡ್ ಬ್ಯಾಚ್ ಮೇಲೆ ಈ ಕೊಲ್ಲಾಪುರಿ ಸ್ಲಿಪ್ಪರ್ಸ್ ಗೊತ್ತಲ್ಲ, ಕೊಲ್ಲಾಪುರಿ ಸ್ಲಿಪ್ಪರ್ಸ್ ಅನ್ನ ಮಾರಾಟ ಮಾಡ್ತಾರೆ. ಅವರ ಪೊಸಿಷನಿಂಗ್ ಸ್ಟೇಟ್ಮೆಂಟು ಕ್ವಾಲಿಟಿನೂ ಅಲ್ಲ, ಪ್ರೈಸೂ ಅಲ್ಲ, ಇಂಪ್ಯಾಕ್ಟ್. ನಾವು ದೇಸಿ ಹ್ಯಾಂಗ್ ಓವರ್ ಮೂಲಕ ಆ ಕೊಲ್ಲಾಪುರಿ ಸ್ಲಿಪ್ಪರ್ಸ್ ಮಾಡುವ ಒಂದು ದೊಡ್ಡ ಕಮ್ಯುನಿಟಿಗೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ತಿದ್ದೀವಿ, ಅವರ ಬದುಕನ್ನ ಕಟ್ಕೊಡ್ತಿದ್ದೀವಿ. ಅದೊಂದೇ ಅವ್ರ ಉದ್ದೇಶ. ಇವತ್ತು ಬರೀ ಇಂಡಿಯಾದಲ್ಲ, ಅಮೆರಿಕದಲ್ಲೆಲ್ಲ ಶಾಪ್ಸ್ಗಳನ್ನ ಓಪನ್ ಮಾಡಿದ್ದಾರೆ, ಫುಟ್ವೇರ್ನ ಮಾರಾಟ ಮಾಡ್ತಾರೆ. ಇಂಪ್ಯಾಕ್ಟ್ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಪೊಸಿಷನಿಂಗ್ ಅಲ್ಲಿ ಇಂಪ್ಯಾಕ್ಟ್ ವರ್ಕ್ ಆಗುತ್ತೆ. ಈಗ ನನ್ನ ಫ್ರೆಂಡ್ ಇನ್ನೊಬ್ರು ಸ್ಟ್ಯಾನ್ಫೋರ್ಡ್ ಬ್ಯಾಚ್ಮೆಂಟ್ ಲಾಸ್ಟ್ ಫಾರೆಸ್ಟ್ ಅಂತ ನೀಲ್ಗಿರಿಸ್ ಅಲ್ಲಿ ಕಂಪ್ನಿ ರನ್ ಮಾಡ್ತಾರೆ, ತಮಿಳ್ನಾಡಲ್ಲಿ. ಬಟ್ ಅವರು ಎಂಟೈರ್ ಇಂಡಿಯಾ ಸೆಲ್ ಮಾಡ್ತಾರೆ ಲಾಸ್ಟ್ ಫಾರೆಸ್ಟ್ ಅಂತ. ಈ ಹನಿ ಪ್ರಾಡಕ್ಟ್ಸ್ಗಳನ್ನ, ಈ ಜೇನ್. ಆದ್ರೆ ಈ ಜೇನ್ ವಿಶೇಷತೆ ಏನಂದ್ರೆ, ಇದು ಅಲ್ಲಿ ಟ್ರೈಬ್ ಇದಾರಲ್ಲ ಜನಗಳು, ಟ್ರೈಬಲ್ ಜನ, ಅವರಿಂದ ಈ ಕಾಡಿನ ಜೇನುತುಪ್ಪವನ್ನ ಪ್ರೊಕ್ಯೂರ್ ಮಾಡ್ತಾರೆ. ಆ ಒಂದು 800 ಕುಟುಂಬಗಳಿಗೆ ಇವರು ಆಶ್ರಯ ಆಗಿದ್ದಾರೆ. ಅದೇ ಅವ್ರ ಮೇನ್ ಇದು. ಅವರೆಲ್ಲ ಮಾರ್ಕೆಟಿಂಗ್ ಅಲ್ಲೂ ಕೂಡ ಅದನ್ನ ಹಾಕ್ತಾರೆ. ಆಮೇಲೆ ಇನ್ನೊಂದು ಕಂಪ್ನಿ, ನನ್ನ ಫ್ರೆಂಡ್ ಅಂಕಿತ್ ಅಂತ ಹೇಳಿ, ಅಂಕಿತ್ ಅವರು ಈ ಕಾಶಿ ರಾಮೇಶ್ವರ ದೇವಸ್ಥಾನ ಇದೆಯಲ್ಲ, ಅಲ್ಲಿ ದೇವರಿಗೆ ಹೂ ಹಾಕ್ತಾರಲ್ಲ, ಆ ಹೂವನ್ನ ದೇವ್ರ ಹೂವನ್ನ ತೆಗೆದು ಒಳಗೆ ಹಾಕ್ತಿದ್ರು, ಅದೆಲ್ಲ ಹಾಳಾಗ್ತಿತ್ತು. ಅದನ್ನ ತೆಗೆದು ಆ ಹೂವಿಂದ ಅಗರಬತ್ತಿ ಮಾಡ್ತಾರೆ, ಪರ್ಫ್ಯೂಮ್ ಮಾಡ್ತಾರೆ. ನನ್ನ ಫ್ರೆಂಡ್ ಅವನು ಸ್ಟ್ಯಾನ್ಫೋರ್ಡ್ ಬ್ಯಾಚ್ಮೆಂಟ್, ಇವರು ಆಲಿಯಾ ಭಟ್ ಇನ್ವೆಸ್ಟ್ ಮಾಡಿದ್ದಾರೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ. ಆಮೇಲೆ ಅದರಿಂದ ಈಗ ಲೆದರ್ ಮಾಡ್ತಿದ್ದಾರೆ. ಅಂದ್ರೆ ನಿಮ್ಗೆ ಇದು ವೆಗಾನ್ ಲೆದರ್, ಈಗ ನಿಮ್ಗೆ ಯಾವುದೇ ತರದ ಪ್ರಾಣಿ ಹಿಂಸೆ ಮಾಡದೆ ಲೆದರ್ನ ತಯಾರಿ ಮಾಡ್ತಾರೆ. ಸೊ ಅಲ್ಲೂ ಕೂಡ ಇಂಪ್ಯಾಕ್ಟು. ಸೊ ಪೊಸಿಷನಿಂಗ್ ಅಲ್ಲಿ ಸಾಧ್ಯವಾದಷ್ಟು ಇಂಪ್ಯಾಕ್ಟ್ ಬಗ್ಗೆ ಗಮನ ಇರಲಿ, ಅಥವಾ ನಿಮ್ ಬಗ್ಗೆ. ಸೊ ನಿಮ್ಮ ಪೊಸಿಷನಿಂಗ್ ಸ್ಟೇಟ್ಮೆಂಟ್ ಬಹಳ ಮುಖ್ಯ ಆಗುತ್ತೆ. ನೀವು ಪೊಸಿಷನಿಂಗ್ ಅಲ್ಲಿ ನಿಮ್ಮ ಪ್ರಾಡಕ್ಟ್ ಅನ್ನ, ಈಗ ನೋಡಿ, ಜನರಿಗೆ ನೀವು ಸೇಲ್ಸ್ ಮಾಡಬೇಕು, ಮಾರ್ಕೆಟಿಂಗ್ ಮಾಡಬೇಕು ಅಂತ ಹೋದ ತಕ್ಷಣ ನೀವು ಒಬ್ರೇನಾ? ನಿಮ್ ತರದವ್ರು ಸಾವಿರಾರು ಜನ ಇದ್ದಾರೆ. ಮಾರಾಟ ಮಾಡೋಕ್ ಜನ ಬೇಜಾನ್ ಜನ ಇರ್ತಾರೆ. ಬಟ್ ನಿಮ್ಮ ಹತ್ರ ಯಾಕೆ ಕೊಂಡ್ಕೋಬೇಕು? ಸೊ ನಿಮ್ ಪೊಸಿಷನಿಂಗ್ ಸ್ಟೇಟ್ಮೆಂಟ್ ಅಲ್ಲಿ ನಿಮ್ಮ USP ಬಂದಿರಬೇಕು, ಕರೆಕ್ಟ್ ಆಗಿ ಕ್ಯಾಪ್ಚರ್ ಆಗಿರ್ಬೇಕು, ಅದು ಹೇಳ್ಬೇಕು. ಇಟ್ ಕನ್ವೇಸ್ ಎಕ್ಸಾಕ್ಟ್ಲಿ ದಿಸ್ ಇಸ್ ವಾಟ್ ಇಟ್ ಇಸ್ ಅಂತ. ನಾವೇನ್ ಮಾಡ್ಬಿಡ್ತೀವಿ, ಸಿಕ್ಕಾಪಟ್ಟೆ ಟೆಕ್ಸ್ಟ್ ಬರ್ಬಿಡ್ತೀವಿ, ಸಿಕ್ಕಾಪಟ್ಟೆ ಟೈಪ್ ಮಾಡ್ತೀವಿ. ಒಂದು 3 ವರ್ಡ್ 4 ವರ್ಡ್ ಫ್ರೇಸು ಎಷ್ಟು ಕ್ಲೀನ್ ಆಗಿ ಕಾಣಬೇಕು ಕಣ್ಣಿಗೆ ಅಂದ್ರೆ, ಇದನ್ನ ನೋಡಿದ ತಕ್ಷಣ ಈ ಪ್ರಾಡಕ್ಟ್ ಇದೆ ಅಂತ ಅನ್ಸ್ಬೇಕು. ಆ ರೀತಿಯಲ್ಲಿ ಡಿಸೈನ್ ಮಾಡಿ. ಇವತ್ತು ಎಷ್ಟೋ ರೆಸ್ಟೋರೆಂಟ್ಗಳ ಹತ್ರ ಹೋಗ್ತೀವಿ, ಆ ರೆಸ್ಟೋರೆಂಟ್ ಅಲ್ಲಿ ಕೆಲವು ರೆಸ್ಟೋರೆಂಟ್ ಹತ್ರ ಜನನೇ ಬರೋದಿಲ್ಲ, ಬಹಳ ಕಷ್ಟ ಪಡ್ತಾರೆ. ಕೆಲವು ರೆಸ್ಟೋರೆಂಟಿಗೆ ಜನ ಕ್ಯೂ ನಿಂತು ತಗೊಂಡು ಹೋಗ್ತಾರೆ. ಏನಕ್ಕಾಗಿ? ಸಿಂಪಲ್ ಪೊಸಿಷನಿಂಗ್. ನಿಮ್ಗೆ ಒಂದು ಸಣ್ಣ ಪೊಸಿಷನಿಂಗ್. ಈ ಒಂದಷ್ಟು ಬಿರಿಯಾನಿ ಸೆಂಟರ್ಗಳಲ್ಲಿ ಅವ್ರ ಪೊಸಿಷನಿಂಗ್ ಏನ್ ಹೇಳಿ, ಬೇಗ ಬರ್ಬೇಕು ಬೇಕಂದ್ರೆ, ಇಲ್ಲ ಅಂದ್ರೆ ಖಾಲಿ ಆಗೋಯ್ತು ಅಂತ. ಹೌದು, ಸ್ಕೇರ್ಸಿಟಿಯನ್ನ ಕ್ರಿಯೇಟ್ ಮಾಡಿ ಅದನ್ನೇ ಪೊಸಿಷನಿಂಗ್ ಬಳಸ್ಕೋತಾರೆ. 5 ಗಂಟೆಗೆ ನಾನು ಶುರು ಮಾಡ್ತೀನಿ, 7 ಗಂಟೆಗೆ ಮುಗಿಯತ್ತೆ, ಅದ್ರೊಳಗಡೆ ಬಂದ್ರೆ ನಿಮ್ಗೆ ಸಿಗ್ಬೋದಪ್ಪ. ಈಗ ಇನ್ನೊಂದು ತರದ ಪೊಸಿಷನಿಂಗು. ಅದು ಆಕ್ಚುಲಿ ಸಮ್ಟೈಮ್ಸ್ ಏನಾಗುತ್ತೆ, ಈಗ ಒಂದಷ್ಟು ಈ ಬಟ್ಟೆ ಬ್ರಾಂಡ್ಸ್ ಗಳನ್ನ ನೋಡಿರ್ಬೋದು, 3 ಶರ್ಟಿಗೆ 500 ರೂಪಾಯಿ, 800 ರೂಪಾಯಿ, 3 ಪ್ಯಾಂಟಿಗೆ 1000 ರೂಪಾಯಿ, ಈ ತರ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ. ಅದು ಪೊಸಿಷನಿಂಗ್ ಎಷ್ಟು ಹೊಡೆತ ಕೊಡುತ್ತೆ ಅಂದ್ರೆ, ಓವರ್ ಎ ಟೈಮ್, ಪೀರಿಯಡ್ ಆಫ್ ಟೈಮ್. ಅಫ್ಕೋರ್ಸ್ ಒಂದು ವರ್ಗದವರಿಗೆ ಅದು ಬಹಳ ಇಷ್ಟ ಅನ್ಸುತ್ತೆ,
ಹೋಗಿ ಕೊಂಡ್ಕೊಳ್ತಾರೆ. ಇನ್ನೊಂದು ವರ್ಗದ ಜನ ಚೀಪ್ ಅಂತ ಹೋಗೋದೆ, ಆ ಬ್ರ್ಯಾಂಡ್ ಅಸಹ್ಯ ಪಡ್ಕೊಂಡು ನಾನು ಆ ಬ್ರ್ಯಾಂಡ್ ಹಾಕೊಂಡು ಹೋಗ್ಬಿಟ್ರೆ ಜನ ಏನ್ ಅನ್ಕೋತಾರೋ. ಸೊ ಹಾಗಾಗಿ ನಿಮ್ಮ ಪ್ರಾಡಕ್ಟ್ ಅನ್ನ ಈಗ ಒಂದ್ ವೇಳೆ ನಿಮ್ಮ ಹತ್ರ 2 ಪ್ರಾಡಕ್ಟ್ ಇದೆ, 3 ಪ್ರಾಡಕ್ಟ್ ಇದೆ, ಕೆಲವು ಪ್ರಾಡಕ್ಟ್ ನ ಈ ತರ ನೀವು ಕಡಿಮೆಗೆ ಮಾರಾಟ ಮಾಡಬೇಕು ಅಂದ್ರೆ ಅದಕ್ಕೆ ಒಂದು ಸೆಪರೇಟ್ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿ. ಯಾವತ್ತೂ ಕೂಡ ಆ ಪ್ರಾಡಕ್ಟ್ ಅನ್ನ ನಿಮ್ಮ ಮೇನ್ ಪ್ರಾಡಕ್ಟ್ ಜೊತೆ ಮಿಕ್ಸ್ ಮಾಡಬೇಡಿ. ಇತ್ತೀಚೆಗೆ ನೀವು ನೋಡಿದೀರಾ ಟಾಟಾದವರು 2 ತರದ ಶೋರೂಮ್ ಮಾಡಿದ್ದಾರೆ, ನೋಡಿದೀರಾ? ಸಾರಿ, ಮಾರುತಿಯವರು ಅಲ್ವಾ? ಯಾಕಾಗಿ ಹೇಳಿ? ಲಕ್ಸುರಿ ಕಾರ್ಗಳಿಗೆ ಒಂದು ಶೋರೂಮ್, ಬೇರೆ ಕಾರ್ಗಳಿಗೆ ಒಂದು ಶೋರೂಮ್. ಯಾಕಾಗಿ? ಪ್ರೀಮಿಯಂ ಪೊಸಿಷನಿಂಗ್ ಎಷ್ಟು ಮುಖ್ಯ ಆಗುತ್ತೆ ಯೋಚನೆ ಮಾಡಿ. ಟಾಟಾದವರು ಎಷ್ಟೋ ಕಂಪ್ನಿಗಳನ್ನ ರನ್ ಮಾಡ್ತಾರೆ, ಎಲ್ಲಾ ಕಂಪ್ನಿಗೂ ಟಾಟಾ ಹೆಸರು ಕೊಡಲ್ಲ, ಗೊತ್ತಾ? ಎಷ್ಟೋ ಕಂಪ್ನಿಗಳಿಗೆ ಟಾಟಾ ಹೆಸರು ಕೊಡಲ್ಲ. ಕೆಲವು ಕಂಪ್ನಿಗಳಿಗೆ ಮಾತ್ರ ಟಾಟಾ ಎಂಟರ್ಪ್ರೈಸ್ ಅಂತ ಕೊಡ್ತಾರೆ ಕೆಳಗಡೆ, ಕೆಲವದಕ್ಕೆ ಹೆಸರೇ ಕೊಡಲ್ಲ. ಅವ್ರು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತಾರಲ್ಲ ಅಂತ ಪ್ರಾಡಕ್ಟ್ಗಂತೂ ಕೊಡೋದೇ ಇಲ್ಲ. ಯಾಕಂದ್ರೆ ನಾಳೆ ಏನಾದ್ರು ಹೆಚ್ಚು ಕಡಿಮೆ ಆಗ್ಬಿಟ್ರೆ ಟಾಟಾಕ್ಕೆ ತೊಂದರೆ ಆಗುತ್ತೆ ಅಂತ ಅವ್ರಿಗೆ ಶೋರ್ ಗ್ಯಾರಂಟಿ ಬರಬೇಕು. ಸೊ ಹಾಗಾಗಿ ನಿಮ್ಮ ಪೊಸಿಷನಿಂಗ್ ಅಲ್ಲೂ ಕೂಡ ಬಹಳ ಹುಷಾರಾಗಿರಿ. ನಿಮ್ ಪ್ರಾಡಕ್ಟ್ ನ ಜನ ಹೆಂಗ್ ಪರ್ಸೀವ್ ಮಾಡ್ಬೇಕು ನೆನ್ಪಿಟ್ಕೊಳ್ಳಿ. ಜನರ ಮನಸ್ಸಲ್ಲಿ ನೀವು ನಿಮ್ ಬಗ್ಗೆ ಬಣ್ಣ ಬರಿಬೇಕು, ಒಂದು ಪೇಂಟ್ ಬರಿಬೇಕು. ಅದನ್ನ ಪೇಂಟ್ ಮಾಡುವ ರೆಸ್ಪಾನ್ಸಿಬಿಲಿಟಿ ನಿಮ್ಮಲ್ಲಿದೆ. ನೀವೇನಾದ್ರು ತಪ್ಪು ಮಾಡಿದ್ರಿ ಅಂದ್ರೆ ಅದು ವರ್ಕ್ ಆಗುತ್ತೆ. ಸೊ ನೀವು ಮಾರುಕಟ್ಟೆಯಲ್ಲಿ ಸೋಲ್ತೀವಿ. ಇನ್ನು 4ನೇದು ಪ್ಲೇಸ್. ಫಸ್ಟ್ ಆಫ್ ಆಲ್, ನಾನು ನನ್ನ ಪ್ರಾಡಕ್ಟ್ ಅನ್ನ ಎಲ್ಲಿ ಮಾರಾಟ ಮಾಡಬೇಕು. ನೀವೊಂದು ವೇಳೆ ಇದನ್ನ ನಿರ್ಧಾರ ಮಾಡದೆ ಮಾರ್ಕೆಟಿಗೆ ಎಂಟ್ರಿ ಕೊಟ್ರಿ ಅಂದ್ರೆ ಮುಗೀತು. ಸೊ ಪ್ಲೇಸ್ ಅನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಎಲ್ಲಿ ನೀವು ಸ್ಟ್ರಾಂಗ್ ಇದ್ದಾರೋ ಅಲ್ಲಿ ಗೆಲ್ಬೇಕು.